ಬೆಂಗಳೂರಲ್ಲಿ ಭಯ ಸೃಷ್ಟಿಸಿದ ಅಸ್ಥಿ ಪಂಜರ. ಐಟಿ ಸಿಟಿಯಲ್ಲಿ ಅಸ್ಥಿ ಪಂಜರ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಅಪಾರ್ಟ್ಮೆಂಟ್ನ ಸಂಪ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ. ಬೇಗೂರಿನ ಕ್ರೆಡೆನ್ಸಾ ಎಂಬ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿರೋದು. ಅಸ್ಥಿ ಪಂಜರ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು. ನೋಡಿ, ಬೆಂಗಳೂರಲ್ಲಿ ಅಸ್ಥಿ ಪಂಜರ ಭಯ ಹುಟ್ಟಿಸಿಬಿಟ್ಟಿದೆ. ಐಟಿ ಸಿಟಿಯಲ್ಲಿ ಅಸ್ಥಿ ಪಂಜರ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಜನ. ಅಪಾರ್ಟ್ಮೆಂಟ್ನ ಸಂಪ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ. ಬೇಗೂರಿನ ಕ್ರೆಡೆನ್ಸಾ ಎಂಬ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿರುವುದು. ಅಸ್ಥಿ ಪಂಜರ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ಬಂದು ಅಸ್ಥಿ ಪಂಜರ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಗೂಢ ಅಸ್ಥಿ ಪಂಜರದ ಬಗ್ಗೆ ಬೇಗೂರು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ನೋಡಿ, ಇದು ಯಾರ್ದು ಹಾಗಾದ್ರೆ ಅಸ್ಥಿ ಪಂಜರ? ಅಲ್ಲಿ ಯಾಕೆ ಬಂತು? ಅದು ಒಂದು ನೀರಿನ ಸಂಪ್ನಲ್ಲಿ ಸಿಕ್ಕಿದಂತೆ. ಅಪಾರ್ಟ್ಮೆಂಟ್ ಒಂದರ ಸಂಪ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ. ಬೇಗೂರಿನ ಕ್ರೆಡೆನ್ಸಾ ಎಂಬ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿರೋದು. ಅಸ್ಥಿ ಪಂಜರ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಅಲ್ಲಿನ ಜನ. ಎಸ್, ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಸ್ಥಿ ಪಂಜರ ಅದು ಯಾವ ರೀತಿಯಾಗಿ ಜೋಡಿಸಿಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಇದು ಹೇಗೆ ಗೊತ್ತಾಯಿತು? ಅದು ವಾಟರ್ ಇದು ಸಂಖ್ಯಲ್ಲ, ಅದು ಈ ಹಿಂಗುಗೊಂಡು ಮಳೆ ಬಂದಾಗ ವಾಟರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ದು ಏನಿರುತ್ತದೆ ಅದು ಕ್ಲೀನ್ ಮಾಡೋ ಸಮಯದಲ್ಲಿ ಅದರಲ್ಲಿ ಒಂದು ಮೂಳೆಗಳು, ಹ್ಯೂಮನ್ ಸ್ಕೆಲ್ಟನ್ ಸಿಕ್ತು. ಸ್ಕಲ್ಲು ಅದೆಲ್ಲ ನೋಡಿದರೆ ಹ್ಯೂಮನ್ ಸ್ಕೆಲ್ಟನ್ ಅಂತೆಲ್ಲ ಕಂಡು ಬಂತು. ಆನಂತರ ಅದು ಇಮಿಡಿಯೇಟ್ಲಿ ಅದ ಮೇಲೆ ನಮ್ಮ ಪೊಲೀಸರು ಹೋಗಿ ನೋಡಿಬಿಟ್ಟು FSL ಅವ್ರಿಗೂ ತಿಳಿಸಿದ್ದಾರೆ. ಅದನ್ನು ಮತ್ತೆ ರಿಕವರ್ ಮಾಡಿ ಎಕ್ಸಾಮಿನೇಷನ್ ಕಳಿಸಿದ್ದೀವಿ. ಅದು ನೋಡಿದರೆ ಮೇಲ್ನೋಡಿ ನೋಡಿದರೆ ಹ್ಯೂಮನ್ ಇದು ಥರ ಇದೆ, ಮೇಲ್ ಹ್ಯೂಮನ್ ಬಾಡಿ ಸ್ಕಲ್ ಥರ ಕಂಡು ಬರ್ತದೆ. ಸೊ ಅದು ಹೇಗೆ ಆಗಿದೆ, ಏನಾಗಿದೆ ಸ್ವಲ್ಪ ವಿಚಾರ ಮಾಡ್ತಾಯಿದ್ದೆ. ಒಂದು ಕೇಸ್ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್, ಯಾವಾಗ ಗೊತ್ತಾಯಿತು ಈ ಒಂದು ವಿಚಾರ? ಹೇಗೆ ಗೊತ್ತಾಯಿತು? ಪೊಲೀಸ್ನವ್ರು ಏನು ಹೇಳ್ತಾ ಇದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಈ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಇದೇ ಸೋಮವಾರ. ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು ಬೇಗೂರಿನ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ ಅದರ ಕೆಳಭಾಗದಲ್ಲಿ ಈ ಒಂದು ಅಸ್ಥಿ ಪಂಜರ ಕೂಡ ಸಿಕ್ಕಿರುವಂತದ್ದು. ಇನ್ನು ಅಲ್ಲಿದ್ದಂತಹ ಕೆಲವರು ಇದನ್ನ ನೋಡಿದಾಗ ತಕ್ಷಣ ಸಾಕಷ್ಟು ಗಾಬರಿಗೊಂಡಿದ್ದಾರೆ. ತಕ್ಷಣ ಬೇಗೂರು ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಅಸ್ಥಿ ಪಂಜರ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇದು ಕೊಲೆ ಮಾಡಿ ಏನೋ ಮೃತದೇಹವನ್ನ ಬಿಸಾಕ್ ಹೋಗಿದಾರ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಿರುವಂತದ್ದು. ಸೊ ಹೀಗಾಗಿ ಈ ಒಂದು ಆಂಗಲ್ ನಲ್ಲೂ ಕೂಡ ಈಗಾಗಲೇ ಪೊಲೀಸರು UDR ಅನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಇನ್ನು ಆ ಅಸ್ಥಿ ಪಂಜರ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ FSLಗೂ ಕೂಡ ಕಳಿಸಿರುವಂತದ್ದು. FSLಗೂ ಕೂಡ ಕಳಿಸಿ ಅವರು ಈಗಾಗಲೇ 1 ವಾರ ನಮಗೆ ಕಾಲಾವಕಾಶ ಬೇಕು ಅಂತಾನು ಕೂಡ ಈಗಾಗಲೇ ಹೇಳಿರುವಂತದ್ದು. ಮೊದಲಿಗೆ ಕೇವಲ 2 ಏನೋ ಬೋನ್ಸ್ ಕೂಡ ಸಿಕ್ಕಿತ್ತು, ಮೂಳೆಗಳು. ಆಗ ಅದನ್ನ ಏನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೂಡ ಪೊಲೀಸರು ಕೂಡ ಹೇಳಿದ್ರು. ಸೊ ಹೀಗಾಗಿ ಆ ಸಂದರ್ಭದಲ್ಲಿ 2 ಬೋನ್ ಸಿಕ್ಕಿರೋದ್ರಿಂದಾಗಿ ಇದು ಮನುಷ್ಯದ್ದ ಅಥವಾ ಪ್ರಾಣಿದ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ಇನ್ನೂ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಬಹುತೇಕ ಎಲ್ಲಾ ಒಂದು ಭಾಗ ಅಂದ್ರೆ ಮನುಷ್ಯನ ಭಾಗ ಸಂಪೂರ್ಣವಾಗಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಎಲ್ಲವನ್ನು ಕೂಡ ಈಗಾಗಲೇ ಶೇಖರಣೆ ಮಾಡಿ FSLಗೂ ಕೂಡ ಕಳಿಸಿದ್ದಾರೆ. ಈಗಾಗಲೇ UDR ಕೂಡ ಬೇಗೂರು ಪೊಲೀಸರು ಕೂಡ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಎಷ್ಟು ವರ್ಷಗಳದ್ದು ಮತ್ತೆ ಯಾರ್ದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚೆಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಯಾರ್ದು ಅನ್ನೋದಕ್ಕೆ ಅದು DNA ಟೆಸ್ಟ್ ಕೂಡ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡಿ ಈಗಾಗಲೇ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಯಾರು ಎತ್ತ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕನ್ಫರ್ಮೇಶನ್ ಸಿಗ್ಬೇಕಾಗಿದೆ. ಸೊ ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮತ್ತೆ ಈ ಹಿಂದೆ ಏನಾದ್ರು ಗಲಾಟೆಗಳಾಗಿತ್ತ ಆ ಒಂದು ಭಾಗದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಹೇಳೋದಾದ್ರೆ ಈಗ ಸದ್ಯ UDR ದಾಖಲಾಗಿದೆ. ಅವ್ರಿಗೂ ಕೂಡ ಈಗಾಗಲೇ FSL ರಿಪೋರ್ಟ್ ಬರ್ಬೇಕಾಗಿದೆ. ಅದು ಬಂದ ನಂತರವೇ ಇದೆಲ್ಲದಕ್ಕೂ ಕೂಡ ಏನು ಸ್ಪಷ್ಟೀಕರಣ ಅನ್ನೋದು ಸಿಗ್ಬೇಕಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.